We are Gen Zs. We are not tolerate this nonsense. ವಿ ಆರ್ ಜೆನ್ ಝಿ ಅಂಡ್ ವಿ ಆರ್ ನಾಟ್ ಟಾಲರೇಟ್ ದಿಸ್ ನಾನ್ಸೆನ್ಸ್. ಈ ಲೇಡಿ ಇಷ್ಟು ಜೋರಾಗಿ ಹೋಗಾಡ್ತಾ ಇರೋದು ನಮ್ಮ ದೇಶದ ಆರ್ಮಿ ಮೇಲೆ. ಅಲ್ಲ, ಯಾರಾದ್ರೂ ಬಂದು ನಾನು ಜೆನ್ ಝಿ ಅಂದ್ರೆ ಹೆದರ್ಕೋಬೇಕಾ? ಫಸ್ಟ್ ಆಫ್ ಆಲ್, ಕಾರ್ಗಿಲ್ ಅಂತ ಸೆನ್ಸಿಟಿವ್ ಏರಿಯಾದಲ್ಲಿ ಇಂಡಿಯನ್ ಆರ್ಮಿ ರೋಡ್ ಬ್ಲಾಕ್ ಮಾಡಿದ್ರೆ ಏನಾದ್ರೂ ಒಂದು ಸೀರಿಯಸ್ ರೀಸನ್ ಇದ್ದೇ ಇರುತ್ತೆ. ಈ ಲೇಡಿ ಕೂಗಾಡ್ತಾ ಈ 3 ಪಾಯಿಂಟ್ಸ್ ಬಗ್ಗೆ ಮಾತಾಡ್ತಾಳೆ. ನಂಬರ್ 1, ವಿ ಆರ್ ಜೆನ್ ಝಿ ಅಂಡ್ ವಿ ಆರ್ ನಾಟ್ ಟಾಲರೇಟ್ ದಿಸ್ ನಾನ್ಸೆನ್ಸ್. ಗ್ರಾಮರ್ ಬಗ್ಗೆ ಅವಳನ್ನೇ ಕೇಳ್ಬೇಕು. ನಂಬರ್ 2, ಈ ಲೇಡಿ ಕಟ್ಟೋ ಟ್ಯಾಕ್ಸ್ ಇಂದಾನೆ ನಮ್ಮ ಇಂಡಿಯನ್ ಆರ್ಮಿಗೆ ಸ್ಯಾಲರಿ ಸಿಗ್ತಿರೋದಂತೆ. ನಂಬರ್ 3, ಈ ರೀತಿ ಮಾಡೋದನ್ನೆಲ್ಲ ಕಾಶ್ಮೀರ ಅವ್ರ ಹತ್ರ ಇಟ್ಕೊಳ್ಳಿ, ಬಂದಿರೋ ಟೂರಿಸ್ಟ್ ಹತ್ರ ಅಲ್ಲ ಅಂತ. ಏನೋ ಈ ಲೇಡಿ ಫ್ಯಾಮಿಲಿ ಜೊತೆ ಟ್ರಿಪ್ಗೂ ಬಂದಿರಬಹುದು ಅಂಡ್ ಟ್ರಾಫಿಕ್ ಸಮಸ್ಯೆನೂ ಆಗಿರ್ಬೋದು. ಹಾಗಂತ ಇವ್ರು ಹೇಳಿದಾಗೆಲ್ಲ ಇಂಡಿಯನ್ ಆರ್ಮಿ ಕೆಲಸ ಮಾಡಲ್ಲ. ಯಾಕಂದ್ರೆ ಈ ರೀತಿ ಹಿಮಾಲಯ ರೇಂಜ್ ಅಲ್ಲಿ ಅತಿಯಾದ ಸ್ನೋಫಾಲ್ ಅಂಡ್ ಲ್ಯಾಂಡ್ ಸ್ಲೈಡಿಂಗ್ ಆಗೋದ್ರಿಂದ ಯಾರಾದ್ರೂ ಸಿಗಾಕೊಂಡ್ರೆ ಇದೇ ಇಂಡಿಯನ್ ಆರ್ಮಿನೇ ರೆಸ್ಕ್ಯೂ ಮಾಡಬೇಕು. ಜೆನ್ಜಿ ಅನ್ಕೊಂಡು ಸರ್ಕಾರಕ್ಕೆ ಬೈದಿದ್ದಾಯ್ತು, ಸಿಸ್ಟಮ್ಗೆ ಬೈದಿದ್ದಾಯ್ತು, ಈಗ ಇಂಡಿಯನ್ ಆರ್ಮಿಗೆ ಬೈಯೋದು ಎಷ್ಟು ಸರಿ ಅಂತ. ಫಸ್ಟ್ ಆಫ್ ಆಲ್, ಈ ಲೇಡಿ ತನ್ನನ್ನು ತಾನು ಜೆನ್ಜಿ ಅಂತ ಕರ್ಕೋತಾಳೆ. ನನ್ಗಂತೂ ಹಾಗನ್ನಿಸ್ತಾ ಇಲ್ಲ. ಇಲ್ಲಿ ನಾವು ಇಂಡಿಯನ್ ಆರ್ಮಿನ ರೆಸ್ಪೆಕ್ಟ್ ಮಾಡ್ಲೇಬೇಕು. ಯಾಕಂದ್ರೆ ಈ ಲೇಡಿ ಬಾಯಿಗೆ ಬಂದಾಗ ಮಾತಾಡ್ತಿದ್ರು ಕೂಡ ಪೇಷನ್ಸ್ ಇಂದ ಬಿಹೇವ್ ಮಾಡ್ತಿದ್ದಾರೆ. ಈ ಮಹಿಳೆಯ ಆಟಿಟ್ಯೂಡ್ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ರೀಲ್ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.